ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಕನ್ನಡ ನಿಮ್ಮ ವಾರ್ಷಿಕ ಪರೀಕ್ಷೆ ಆಗಿರ್ಬೋದು ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ ನಾವು ಕನ್ನಡದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ದೀವಿ. ಅದು ಕೂಡ ಆಲ್ರೆಡಿ ಮಂಡಳಿಯವರು ಒಂದು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಅಂಕ ವಿಭಜನೆ, ಅದರ ಆಧಾರದ ಮೇಲೆ ಯೂನಿಟ್ ವೈಸ್ ನೋಡ್ತಾ ಹೋಗೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಎಲ್ಲ ವಿಷಯಗಳಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಕಮೆಂಟ್ ಪಕ್ಕ ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇವತ್ತು ನೋಡೋಣ ಮೊದಲ ಪದ್ಯಪಾಠ ಕದಡಿದ ಸಲೀಲಂ ತಿಳಿ ಬಂದದೆ. ಸೊ ಈ ಪಾಠಕ್ಕೆ ಮಾರ್ಕ್ಸ್ ಹೇಗಿದೆ ಅಂದರೆ 1 ಅಂಕದ 1 ಪ್ರಶ್ನೆ ಬರ್ತದೆ, 2 ಅಂಕದ 1, 4 ಅಂಕದ 1, 3 ಪ್ರಶ್ನೆ 7 ಅಂಕ. ನಾನು ಅದೇ ತರನಾಗಿರ್ತಕ್ಕಂಥದ್ದು ಕೊಟ್ಟಿದ್ದೀನಿ. ಇಷ್ಟು ನೋಡಿದರೆ ಖಂಡಿತವಾಗಿ 7/7 ಮಾರ್ಕನ್ನು ಪಡಿತೀರಿ. ತುಂಬ ಬೆನಿಫಿಟ್ ಇದೆ. ಸೊ PDF ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಗ್ರೂಪ್ಗಳನ್ನು ಕೊಟ್ಟಿದ್ದೀವಿ. ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್, ದಯಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಫಸ್ಟ್ ನೋಡೋಣ 1 ಅಂಕದ ಪ್ರಶ್ನೆಗಳು. ಅದು ಬಹು ಆಯ್ಕೆಗಳಲ್ಲಾಗಿರ್ಬೋದು, ಹೊಂದಿಸಿ ಬರೆಯಿರಿ, ಬಿಟ್ಟಸ್ತ್ರದಲ್ಲಿನೂ ಬರ್ಬೋದು. ಪ್ರಶ್ನೆ 1, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಅಂತ ಕೇಳಿದರೆ ಸೊ ಬಹುರೂಪಿಣಿ ವಿದ್ಯೆ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಯಾರನ್ನು ಕೊಲ್ಲೋದಿಲ್ಲವೆಂದು ವಿದ್ಯಾದೇವತೆ ಹೇಳಿತು, ರಾಮಲಕ್ಷ್ಮಣರನ್ನು ಕೊಲ್ಲೋದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು. ಪ್ರಶ್ನೆ 3, ಮಯತನುಜ ಎಂದರೆ ಯಾರು? ಸೊ ಮಯತನುಜ ಎಂದರೆ ಮಂಡೋದರಿ. ಸೀತೆಯನ್ನು ರಾವಣ ಎಲ್ಲಿರಿಸಿದ? ಪ್ರಮದವನ. 5ನೇ ಪ್ರಶ್ನೆ, ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು? ಖಚರ ಕಾಂತೆಯರು. 6ನೇ ಪ್ರಶ್ನೆ, ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನ ಅಂತ ಭಾವಿಸ್ತಾಳೆ? ರಾವಣನ ರೂಪ. ಸೀತೆ ರಾವಣನ ಏನೆಂದು ಬೇಡಿಕೊಂಡಳು? ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ಕೊಲ್ಲಬೇಡ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಸೀತೆ ಅನ್ನೋದು ಸರಿಯಾದ ಉತ್ತರ ಇತ್ತು. ಇನ್ನು ವಿಭೀಷಣ ಯಾರು? ರಾವಣನ ಸಹೋದರ. ಸೌಮಿತ್ರಿ ಎಂದರೆ ಯಾರು? ಲಕ್ಷ್ಮಣ ಅನ್ನೋದು ಇತ್ತು. ಅದರಲ್ಲಿ ಒಂದು ಪ್ರಶ್ನೆ ಅಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ 1, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ, ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು ಹಾಗೂ ಚರಮಧಾರಿಯಾದ ರಾಮನನ್ನು ಬಿಟ್ಟು ಉಳಿದೆಲ್ಲವರನ್ನು ನಾಶಗೊಳಿಸುತ್ತೇನೆ, ಉಳಿಸೋದಿಲ್ಲ ಎಂದು ರಾವಣನಿಗೆ ಆಶ್ವಾಸನೆ ಇತ್ತಿತು. ಪ್ರಶ್ನೆ 2, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ, ರಾವಣನು ತನ್ನ ಅಂತಃಪುರದ ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು ನಿಮಗೆ ಇಂತಹ ಅವಮಾನ ಮಾಡಿದ ಅಂಗದಾದಿಗಳನ್ನು ಭೂಭಂಗ ಮಾತ್ರದಲ್ಲಿ ಸೆರೆಹಿಡಿದು ತಂದು ನಿಮ್ಮೆದುರು ಬಹುವಿಧವಾಗಿ ಶಿಕ್ಷಿಸುತ್ತೇನೆಂದು ಸಂತೈಸಿದ. ಪ್ರಶ್ನೆ 3, ಸೀತೆಯ ತಲ್ಲಣಕ್ಕೆ ಕಾರಣವೇನು? ಇಂಪಾರ್ಟೆಂಟ್. ರಾವಣನ ಆಗಮನದ ಸುದ್ದಿ ತಿಳಿದ ಸೀತೆಯು ರಾಮಲಕ್ಷ್ಮಣರ ಬಗ್ಗೆ ಏನನ್ನೂ ಕೇಳಬೇಕಾಗುತ್ತದೋ, ಯಾವ ಕೆಟ್ಟ ಸುದ್ದಿಯನ್ನು ರಾವಣ ತಂದಿರುವನೋ ಎಂದು ಸೀತೆ ತಲ್ಲಣಗೊಂಡಳು. ಪ್ರಶ್ನೆ 4, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವವು? ಉತ್ತರ, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಕುರಿತು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ನೀನು ನನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು ಅನ್ನೋದು ಸರಿಯಾದ ಉತ್ತರ ಇತ್ತು. 5ನೇ ಪ್ರಶ್ನೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿರಿ. ಉತ್ತರ, ಸೀತೆಯು ರಾವಣನ ಕಣ್ಣೆದುರಲ್ಲೇ ಮೂರ್ಛೆ ತಪ್ಪಿ ನೆಲಕ್ಕೆ ಬಿದ್ದಾಗ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡಿತು. ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನಲ್ಲಿ ಸೀತೆಯ ಮೇಲಿನ ವ್ಯಾಮೋಹ ದೂರಾಗಿ ವೈರಾಗ್ಯ ಮೂಡಿತು. ಪ್ರಶ್ನೆ 6, ರಾವಣನು ತನ್ನ ಆಪ್ತರನ ಕುರಿತು ಏನೆಂದು ಹೇಳಿದ? ಉತ್ತರ, ರಾವಣನು ತನ್ನ ಆಪ್ತರಿಗೆ ತನ್ನ ಗುಣಪರಿಪಾಲನೆಗಾಗಿ ಸೀತೆಯು ನನ್ನ ಬಗ್ಗೆ ಮನಸ್ಸು ಮಾಡಲಿಲ್ಲ, ನನ್ನ ದಿವ್ಯಭೂಷಣ ವ್ಯಸನಗಳನ್ನಾಗಲಿ ಖೆಚರ ರಾಜ್ಯವನ್ನಾಗಲಿ ಬಯಸದೆ ಅವನು ತೃಣ ಸಮಾನವಾಗಿ ಕಂಡಳು, ಹೀಗಾಗಿ ಪೌರುಷ ಪ್ರಣಯಿಯಾದ ನಾನು ಪಾಪಗೈದು ಅವಳನ್ನು ಬಯಸುತ್ತೇನೆಯೇ ಎಂದು ಹೇಳಿದನು ಅನ್ನೋದು ಉತ್ತರದಲ್ಲಿ ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸಲಿಲ್ಲವೇಕೆ ಅಂತ ಕೇಳಿದರು. ಎಸ್, ಈಗಲೇ ಸೀತೆಯನ್ನು ರಾವನಿಗೆ ಒಪ್ಪಿಸಿ ಬಿಟ್ಟರೆ ಇದುವರೆಗೆ ತಾನು ತೋರಿದ ಪರಾಕ್ರಮ, ಕೊಡುಮ ಕಟ್ಟಾಯ, ಬೀರ ಬಿರುದುಗಳು ವ್ಯರ್ಥಗೊಳ್ಳುತ್ತವೆ. ಹಾಗಾಗಬಾರದೆಂದು ಯೋಚಿಸಿದ ರಾವಣ ಸೀತೆಯನ್ನು ರಾಮನಿಗೆ ಒಪ್ಪಿಸಲಿಲ್ಲ. ಪ್ರಶ್ನೆ 8, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ? ಎಸ್, ಯುದ್ಧದಲ್ಲಿ 2 ಸೈನ್ಯವು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮಲಕ್ಷ್ಮಣರನ್ನು ನಿರತರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಅನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತೇನೆಂಬ ನಿರ್ಧಾರಕ್ಕೆ ಅಂತಿಮವಾಗಿ ಬರ್ತಾನೆ ಅಂತ ಬರೆದ್ರೆ ಸಾಕು. 4 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಪ್ರಶ್ನೆ 1, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೀರಂತೆ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಬಂದರೂ ಬರ್ಬೋದು, ಚೆನ್ನಾಗಿ ನೋಡಿ. ರಾವಣನು ಶಾಂತಿಜಿನ ಭುವನದೊಳಗೆ ಧ್ರುವ ಮಂಡಲದಂತೆ ನಿಶ್ಚಲವಾದ ಮನಸ್ಸಿನಿಂದ ಕುಳಿತು ದಿವ್ಯ ಮಂತ್ರಗಳಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಳ್ತಾನೆ. ಮುಂಗಾರಿನ ಸಿಡಿಲಿನ ಅರ್ಭಟವನ್ನು ಮೀರುವಂತೆ
ರಾವಣನೆದುರು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಯಮನ ನಾಲಿಗೆಯಲ್ಲಿ ನುಡಿಯುತ್ತಾ ಜಿಸಸು ಬೆಸಸು ಎಂದು ಕೈಗಳನ್ನು ಹಾಕುತ್ತಾ ಕೇಳಿತು. ರಾವಣನ ಇಚ್ಛೆಯನ್ನು ಅರಿತ ವಿದ್ಯಾದೇವತೆಯು ಚಕ್ರಧಾರಿಯಾದ ಲಕ್ಷ್ಮಣನನ್ನು ಚರಮಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರ ಸಾವಿನಿಂದ ಉಳಿದವರನ್ನು ನಾಶಗೊಳಿಸುತ್ತೇನೆಂದು ನುಡಿಯಿತು. ಅದಕ್ಕೆ ರಾವಣನು ಪ್ರಯೋಜನವಿಲ್ಲವೆಂದು ಹೇಳಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಭವನವನ್ನು 3 ಬಾರಿ ಪ್ರದಕ್ಷಿಣೆ ಬಂದು ಅಂತಃಪುರಕ್ಕೆ ಬರ್ತಾನೆ. ಇದೇ ಸಂದರ್ಭದಲ್ಲಿ ಅಂಗದಾದಿಗಳು ಅವನ ಅಂತಃಪುರಕ್ಕೆ ಬಂದು ರಾವಣನ ರಾಣಿಯರನ್ನು ನಿಂದಿಸಿ ಕಾಡಿ ಅವಮಾನಗೊಳಿಸಿ ಹೋಗ್ತಾರೆ. ರಾವಣನಲ್ಲಿರುವ ಏಕಾಗ್ರಚಿತ್ತ ಮತ್ತು ತನಗೊಲಿದ ಬಹುರೂಪಿಣಿ ವಿದ್ಯೆಯಿಂದ ತನಗ್ಯಾವ ಪ್ರಯೋಜನವೂ ಇಲ್ಲ ಎಂದು ತಿಳಿದಾಗ ಅದನ್ನು ಗೌರವಿಸುವ ಮಾನವೀಯ ಗುಣವನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾನೆ ಅಂತ ಬರೆದ್ರೆ ಸಾಕು. 2ನೇ ಪ್ರಶ್ನೆ, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿರಿ. ಎಸ್. ಉತ್ತರ, ರಾವಣನು ಪ್ರಮದವನಕ್ಕೆ ಪುಷ್ಪಬಾಣಗಳೆಲ್ಲದ ಮನ್ಮಥನಂತೆ ಬರುತ್ತಾನೆ. ಅವನ ಗಂಡಗಾಂಡಿಯಂತಹ ರೂಪವು ಸೀತೆಗೆ ತೃಣ ಸಮಾನವೆನಿಸಿತು. ರಾವಣನಿಂದ ರಾಮಲಕ್ಷ್ಮಣರ ಬಗೆಗೆ ಎಂತಹ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತದೋ ಎಂದು ಸೀತೆ ಆತಂಕ ಪಡ್ತಾಳೆ. ಸೀತೆಯ ಸನಿಹ ಬಂದ ರಾವಣನು ಬಹುರೂಪಿಣಿ ವಿದ್ಯೆ ನನಗೆ ಸಿದ್ಧಿಸಿದೆ, ನನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ, ಹಾಗಾಗಿ ನಿನ್ನ ಪ್ರೀತಿಯ ರಾಮನ ದೆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ದುಃಖಿತಳಾದ ಸೀತೆ ನನ್ನ ಮೇಲೆ ಕರುಣೆ ತೋರುವುದಾದರೆ ರಾವಣನೇ ರಘುಸುತನ ಆಯಪ್ರಾಣದವರೆವಿಗ ಬಾರದಿರೆಂದು ಹೇಳುವಷ್ಟರಲ್ಲೇ ನೆಲಕುರುಳಿ ಮೂರ್ಛೆ ಹೋಗುತ್ತಾಳೆ. ಮೂರ್ಛೆ ಹೋದ ಸೀತೆಯನ್ನು ಕಂಡ ರಾವಣನಿಗೆ ಕರುಣೆ ಅನುಕಂಪ ಹುಟ್ಟಿ ಅವಳ ಬಗ್ಗೆ ವೈರಾಗ್ಯ ಮೂಡುತ್ತದೆ. ರಾವಣನಲ್ಲಿ ಉದ್ಭವಿಸುವ ಮೋಹದ ಸೊಕ್ಕು ಸೀತೆಯು ತನ್ನನ್ನು ರಕ್ಷಿಸಿಕೊಳ್ಳಲು ಕೇಳಿಕೊಳ್ಳುವ ಕಾರುಣ್ಯತೆಯನ್ನು ಕವಿ ಹೃದಯ ಕಲುಕುವಂತೆ ಬಿಂಬಿಸಿದ್ದಾನೆ. ಮುಂದಿನ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್, ರಾವಣನ ಮನಃಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿರಿ. ಉತ್ತರ, ರಾವಣನ ಮನಃಪರಿವರ್ತನೆಯನ್ನು ಕವಿ ಹೃದಯಂಗಮವಾಗಿ ಚಿತ್ರಿಸಿದ್ದಾನೆ. ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಹುಟ್ಟಿತು. ಅವಳನ್ನು ಕರುಣೆಯಿಂದ ಕಂಡು ತನ್ನನ್ನೇ ನಿಂದಿಸಿಕೊಳ್ಳುತ್ತಾನೆ. ಕರ್ಮವಶಕ್ಕೊಳಗಾಗಿ ಮಾಡಿದ ಕೆಟ್ಟ ಕಾರ್ಯಕ್ಕಾಗಿ ಪರಿತಪಿಸುತ್ತಾನೆ. ಸೀತೆಯ ಬಗೆಗೆ ಮೋಹಗೊಂಡು ಕದಡಿದ ರಾಡಿಯಂತಾಗಿದ್ದ ಅವನ ಮನವೆಂಬ ಕೊಳ ಹುಟ್ಟಿದ ವೈರಾಗ್ಯದಿಂದ ತಿಳಿಯಾದ ನಿರ್ಮಲವಾದ ಜಲದಂತಾಗುತ್ತದೆ. ಉದಾತ್ತನಾದ ರಾವಣನಲ್ಲಿ ಸೀತೆಯ ಬಗೆಗೆ ನೀಲಿರಾಗ ಹುಟ್ಟುತ್ತದೆ. ಸೂರ್ಯನು ತನಗೆ ಹತ್ತಿದ ಸಂಧ್ಯಾರಾಗದಿಂದ ಮುಕ್ತಗೊಳ್ಳುವಂತೆ ರಾವಣನು ಸೀತಾ ವ್ಯಾಮೋಹದಿಂದ ಮುಕ್ತನಾಗಿ ಉತ್ತಮನಾಗಿ ಪರಿವರ್ತನೆಗೊಳ್ಳುತ್ತಾನೆ. ಹೀಗೆ ಕಾರುಣ್ಯರಗ ಮೂರ್ತಿಯಾದ ರಾವಣನ ಮನಃಪರಿವರ್ತನೆಯನ್ನು ಓದುಗರ ಮನಮುಟ್ಟುವಂತೆ ಕವಿಯು ಚಿತ್ರಿಸಿದ್ದಾನೆ. ಉತ್ತಮ ಶ್ರೇಷ್ಠರಾದ ವ್ಯಕ್ತಿಗಳಲ್ಲಿ ಪ್ರೀತಿ ಕರುಣೆಗಳು ಹುಟ್ಟುತ್ತವೆ, ಹೃದಯ ಕರಗುತ್ತದೆ ಎಂಬುದಕ್ಕೆ ಇಲ್ಲಿ ರಾವಣನೇ ಪ್ರತ್ಯಕ್ಷದರ್ಶಿಯಾಗಿ ಕಂಗೊಳಿಸುತ್ತಾನೆ. ಮುಂದಿನ ಪ್ರಶ್ನೆ, ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ಉತ್ತರ, ಸೀತೆಯ ಮನೋದಾಢ್ಯವನ್ನು ದೀನಾವಸ್ಥೆಯನ್ನು ನೋಡಿದ ರಾವಣನ ಚಿತ್ರ ಪರಿವರ್ತನೆಗೊಳ್ಳುತ್ತದೆ. ಮಾಡಿದ ಆ ಕಾರ್ಯಕ್ಕಾಗಿ ಪಶ್ಚಾತ್ತಾಪದಿಂದ ಪರಿತಪಿಸಿ ವಿವೇಕೋ ದಯವಾಗುವ ರಾವಣನ ಕವಿ ಸೊಗಸಾಗಿ ಚಿತ್ರಿಸಿದ್ದಾನೆ. ಪೌರುಷ ಪ್ರಣಯಿಯಾದ ತಾನು ಸೀತೆಯನ್ನು ಅಪೇಕ್ಷಿಸಿ ಗುಣಹಾನಿ ಮಾಡಿಕೊಂಡ ಪಾಪಿ ತಾನೆಂದು ರಾವಣ ಪಶ್ಚಾತ್ತಾಪ ಪಡುತ್ತಾನೆ. ಪ್ರಾಣಪ್ರಿಯರಾದ ಸೀತಾರಾಮರನ್ನು ಕರ್ಮವಶಕ್ಕೊಳಗಾಗಿ ಕಾಮಮೋಹಿತನಾಗಿ ಅಗಲಿದ ತಾನು ಅವಿವೇಕಿಯಾದೆನೆಂದು, ಇದರಿಂದ ತನ್ನ ಕುಲವ ಹಿರಿಮೆ ಅಳೆಯಿತೆಂದು ಪರಿತಪಿಸುತ್ತಾನೆ. ಇದರಿಂದ ಸೀತೆಗುಂಟಾಗದ ದುಃಖದ ಬಗ್ಗೆ ಮರಗುತ್ತಾನೆ. ತನ್ನ ಈ ಕಾರ್ಯದಿಂದ ಕೆಟ್ಟ ಗೆಲುವಿನ ಶಬ್ದ ಎಲ್ಲೆಡೆ ತುಂಬಿದ ಬಗ್ಗೆ ಪಶ್ಚಾತ್ತಾಪ ದಗ್ಧವಾಗುತ್ತಾನೆ. ಹಿತಬೋಧನೆ ಮಾಡಿದ ವಿಭೀಷಣನನ್ನು ಅವಿನಿತನೆಂದು ಗದರಿ ಗರ್ಜಿಸಿ ಬೈದದ್ದನ್ನು ನೆನೆದು ನನ್ನಂತಹ ದುರ್ವ್ಯಸನಿ ಇಲ್ಲವೆಂದು ಚಿಂತೆಯಲ್ಲಿ ದೇಯುತ್ತಾನೆ. ನನ್ನಂಥ ವ್ಯಸನಿಗಳು ಕೀರ್ತಿನಾಶ, ಪರಾಭವ, ಅವಮಾನ, ಜನತಾಪವಾದವೇ ಮೊದಲಾದವುಗಳನ್ನು ತಿಳಿಯರು ಎಂದು ಪಾಪಪ್ರಜ್ಞೆಯಲ್ಲಿ ರಾವಣನು ಬೆಂದು ಉದ್ವೇಗ ಪರವಶವಾಗುವುದನ್ನು ಕವಿ ಸೊಗಸಾಗಿ ನಿರೂಪಿಸಿದ್ದಾನೆ. ತನ್ನ ಕರ್ಮಫಲದಿಂದಾಗಿ ಮಾಡಿದ ತಪ್ಪಿನಿಂದಾಗಿ ಪಶ್ಚಾತ್ತಾಪ ಪಡುವ ರಾವಣನ ಕರುಣಾಜನಕ ಚಿತ್ರಣ ಇಲ್ಲಿ ಸೊಗಸಾಗಿ ಮೂಡಿ ಬಂದಿದೆ. ಇನ್ನು ಲಾಸ್ಟ್ ಪ್ರಶ್ನೆ ಇರ್ಬೋದು, ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿರಿ, ನಿಮ್ಮ ಮಾತುಗಳಲ್ಲಿ ಉತ್ತರಿಸಿರಿ. ಎಸ್. ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯಭಾಗದಲ್ಲಿ ರಾವಣನ ವ್ಯಕ್ತಿತ್ವ ಉತ್ತಮವಾಗಿ ಚಿತ್ರಿತವಾಗಿದೆ. ಪರಾಂಗ ನಾವಿರತಿ ವ್ರತಧಾರಿಯಾದ ರಾವಣನು ವಿಧಿವಶಕ್ಕೊಳಗಾಗಿ ಸೀತೆಯನ್ನು ಅಪಹರಿಸುತ್ತಾನೆ. ವಿದ್ಯಾದೇವತೆಯು ರಾಮಲಕ್ಷ್ಮಣರನ್ನು ಕೊಲ್ಲಲಾಗದೆಂದು ಹೇಳಿದ ನಂತರವೂ ಯುದ್ಧೋತ್ಸಾಹದ ವ್ಯಕ್ತಿತ್ವವನ್ನು ರಾವಣ ಪ್ರದರ್ಶಿಸುತ್ತಾನೆ. ಸೀತೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಲ್ಲಿ ಸೀತೆಯು ದುಃಖದಿಂದ ರಾಮನನ್ನು ಕೊಲ್ಲದಿರನೆಂದು ಬೇಡಿಕೊಂಡಾಗ ರಾವಣನ ಕ್ಷಮಾಗುಣವನ್ನು ಕಾಣಬಹುದು. ವೈರಾಗ್ಯ ಪರವಶನಾದ ರಾವಣನು ಸೀತೆ ಬಗೆಗೆ ಕರುಣೆ ಅನುಕಂಪಗಳನ್ನು ತೋರಿಸುವ ಮಾನವೀಯ ವ್ಯಕ್ತಿತ್ವ ತೋರಿಸುತ್ತಾನೆ. ವಿಭೀಷಣನನ್ನು ನಿಂದಿಸಿದ ಬಗೆಗೆ ಪಶ್ಚಾತ್ತಾಪ ಪಡುತ್ತಾನೆ.
ಅಂತಿಮವಾಗಿ ಉದಾತ್ತ ಭಾವನೆಯಿಂದ ಸೀತೆಯನ್ನು ರಾಮನಿಗೊಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ. ಆದರೆ ಅಲ್ಲಿಯೂ ತನ್ನ ಶಕ್ತಿ ಸಾಮರ್ಥ್ಯ ಬೀರ ಬಿರುದುಗಳಿಗೆ ಕುಂದುಂಟಾಗದಂತೆ ಯುದ್ಧ ಮಾಡಿ ರಾಮನನ್ನು ಸೆರೆ ಹಿಡಿದು ಅನಂತರ ಸೀತೆಯನ್ನು ಒಪ್ಪಿಸುವ ಅವನ ಧೀರೋತ್ಸಾಹ ಮತ್ತು ಸ್ವಾಭಿಮಾನದ ವ್ಯಕ್ತಿತ್ವ ಓದುಗರಾದ ನಮ್ಮ ಮನಸೆಳೆಯುತ್ತದೆ. ಒಟ್ಟಾರೆ ಪ್ರಸ್ತುತ ಕಾವ್ಯ ಭಾಗದಲ್ಲಿ ರಾವಣನ ಕರುಣಾಮಯಿ, ಉದಾತ್ತ, ಕ್ಷಮಾಗುಣ, ವೀರ, ಧೀರ ವ್ಯಕ್ತಿತ್ವಗಳನ್ನು ಕಾಣಬಹುದಾಗಿದೆ. ಶ್ರೇಷ್ಠವಾದ ವ್ಯಕ್ತಿಗಳಲ್ಲೂ ಮೋಹ, ಮದ, ಸೊಕ್ಕು ಇಂತಹ ಕೆಟ್ಟ ಗುಣಗಳಿದ್ದರೂ ಅವು ತಿಳಿದು ಅನುಕಂಪ, ಕರುಣೆ, ಪಶ್ಚಾತ್ತಾಪದ ಒಳ್ಳೆಯ ಗುಣಗಳು ಉದಯಿಸುತ್ತವೆ ಎಂಬುದಕ್ಕೆ ರಾವಣನ ದ್ವಿಮುಖ ವ್ಯಕ್ತಿತ್ವವನ್ನು ಕವಿ ಸುಂದರವಾಗಿ ಚಿತ್ರಿಸಿದ್ದಾನೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 7 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೋತ್ತರಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.